ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 25 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 2 ಎಕರೆ 20 ಗುಂಟೆ ಮಾರುವಂಥ ನೀರಾವರಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ 2 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಇನ್ನು ವಿಲೇಜಿಂದ ಇಲ್ಲಿಗೆ ಕೇವಲ 500 ಮೀಟ್ರ್ ಆಗುತ್ತೆ, ಹೆಚ್ಚು ಕಮ್ಮಿ 500ರಿಂದ 600 ಮೀಟ್ರ್ ಆಗುತ್ತೆ. ಪ್ಯೂರ್ ರೆಡ್ ಸಾಯಿಲ್. ಮೊದಲನೇದಾಗಿ ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಯಾಕೆಂದರೆ ನೀವು ನೋಡ್ತಾ ಇದ್ದೀರಾ ನೋಡಿ, ಮಣ್ಣು ಮಾತ್ರ ಸೇಮ್ ರಕ್ತ ಚಂದನ ಹೇಗಿದೆಯೋ ಆ ರೀತಿ ಇದೆ ಮಣ್ಣು ಮಾತ್ರ. ಮಣ್ಣಿಂದಲೇ ಒಂದು ಅರ್ಧ ಇಷ್ಟ ಆಗುತ್ತೆ ಈ ಭೂಮಿ. 2 ಎಕರೆ 20 ಗುಂಟೆ ಜೊತೆಗೆ ಪಕ್ಕದಲ್ಲಿ 4 ಎಕರೆ ಕೂಡ ಬೋರ್ ಕಾಣಿಸ್ತಾ ಇದೆ. ನಿಮಗೆ ಪಕ್ಕದಲ್ಲಿ ಕೂಡ 4 ಎಕರೆ ಇದೆ. ಅಂದರೆ ನೀವು 2.5 ಎಕರೆ ಜೊತೆಗೆ ನಾನು ಇನ್ನೊಂದು 4 ಎಕರೆ ತಗೊತೀನಿ ಅಂದರೆ ಪಕ್ಕದಲ್ಲಿ 4 ಎಕರೆ ಸಿಗುತ್ತೆ. ಒಂದು ಬೋರ್ ಇದೆ. ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ. ಯಾವುದೇ ರೀತಿ ಇಲ್ಲಿಂದ ವೇದವತಿ ನದಿಗೆ ಕೇವಲ 2ರಿಂದ 3 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ತುಂಬ ಹತ್ತಿರ ಆಗುತ್ತೆ. ಒಂದು ಕಡೆ ಈ ಕಡೆ ಕಲ್ಯಾಣ ದುರ್ಗ ಟು ಚಳ್ಳಕೆರೆ ಹೋಗುವ ಮಾರ್ಗದಲ್ಲಿ ಹೋದರೆ ಒಂದು 2.5ರಿಂದ 3 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ವಿಲೇಜಿಂದ ಕೂಡ ತುಂಬ ಹತ್ತಿರ, ಯಾವುದೇ ರೀತಿ ತೊಂದರೆ ಇಲ್ಲ. ನೀರಿನ ಸ್ಥಿತಿ ಚೆನ್ನಾಗಿದೆ, ಡ್ರಿಪ್ಪಿನ ವ್ಯವಸ್ಥೆ ಮಾಡಿದ್ದಾರೆ, ಪ್ಯೂರ್ ರೆಡ್ ಸಾಯಿಲು. ಇನ್ನು ಜೊತೆಗೆ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಕೋರ್ಟು ಕಚೇರಿ ಆ ಥರ ಯಾವುದೇ ಸಮಸ್ಯೆ ಈ ಜಮೀನಿಗೆ ಇಲ್ಲ. ನೀವು ಕೆಲವೊಂದು ಜಮೀನು ಕರ್ಲು ಆ ಥರ ಇರುತ್ತೆ, ಅಂಥ ಜಮೀನು ತೊಗೊಳ್ಳೋ ಬದಲು ಇದು ಪ್ಯೂರ್ ರೆಡ್ ಸಾಯಿಲು. ಜೊತೆಗೆ ಈ 2.5 ಎಕರೆ ಸಂಬಂಧಪಟ್ಟಂಗೆ ಎಲ್ಲವನ್ನು ಕೂಡ ಟ್ರಂಚಿಂಗ್ ಓಡಿಸ್ತಾ ಇದ್ದಾರೆ. ಯಾವುದೇ ರೀತಿ ಈ ಜಮೀನಿಗೆ ಬೇರೆಯವರ ಸಂಪರ್ಕ ಇರಬಾರ್ದು, ಅಂದರೆ ಬೇರೆಯವರ ಜಮೀನಿನವರು ಇಲ್ಲಿಗೆ ನಮ್ಮದು ಅನ್ನೋ ರೀತಿ ಇರಬಾರ್ದು ಅನ್ನೋ ಉದ್ದೇಶದಿಂದ ಈ ಜಮೀನಿನ ಸುತ್ತ ಟ್ರಂಚಿಂಗ್ ಓಡಿಸ್ತಾ ಇದ್ದಾರೆ. ಜೊತೆಗೆ ತುಂಬ ಚೆನ್ನಾಗಿದೆ ವಾತಾವರಣ ಮಾತ್ರ ಈ ಭಾಗದಲ್ಲಿ. ಇನ್ನು ಊರ ಹತ್ರನೇ ನಾನು ತೊಗೊತೀನಿ ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಯಾಕಂದರೆ ಇಲ್ಲಿಗೆ ವಿಲೇಜ್ ಕೂಡ ಕೇವಲ 500ರಿಂದ 600 ಮೀಟ್ರ್ ಆಗುತ್ತೆ. ಇನ್ನು ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿವರಣೆ ಕೊಡುವಂಥ ಸಮಯದಲ್ಲಿ ಸ್ವಲ್ಪ ಏರುಪೇರು ಆಗಿದ್ದರೆ ಖಂಡಿತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ. ಜೊತೆಗೆ ನನ್ನ ಹತ್ರ ಯಾವುದೇ ರೀತಿ ಮಧ್ಯವರ್ತಿಗಳಿರೋದಿಲ್ಲ, ನೇರವಾಗಿ ಓನರ್ ಇರ್ತಾನೆ. ನೀವು ನೇರವಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಈ ಒಂದು ಎಕರೆ ಜಮೀನಿಗೆ 14 ಲಕ್ಷ ಹೇಳ್ತಾರೆ. ಮತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ, 1 ಎಕರೆ 14 ಲಕ್ಷ ಫೈನಲ್. ಒಂದು ಬೋರ್ ಇದೆ, ನೀರಾವರಿ, ಪ್ಯೂರ್ ರೆಡ್ ಸಾಯಿಲು. ಪಕ್ಕದಲ್ಲಿ ಇನ್ನೂ 4 ಎಕರೆ ಇದೆ, ಅದೊಂದು ಚೂರು ಕಮ್ಮಿ ಆಗುತ್ತೆ ಕೂತ್ಕೊಂಡು ಮಾತಾಡಿದ್ರೆ. ನಾವು 2 ಎಕರೆ ತೊಗೊಂಡ್ರೆ ಓಕೆ, 2 ಎಕರೆ ಜೊತೆಗೆ ಇನ್ನೊಂದು 2 ಎಕರೆ ತೊಗೊತೀನಿ ಅಂದರೆ ನೀವು ನೇರವಾಗಿ ಓನರ್ ಹತ್ರ ಕೂತ್ಕೊಂಡು ಅವರಿಬ್ಬರು ಕೂಡ ಅಣ್ಣ ತಮ್ಮಂದಿರೆ, ಅವೆರಡೂ ಕೂಡ ನೀವು ತಗೋಬೋದು. ಇನ್ನು ಸುತ್ತಲೂ ಕೂಡ ತೋಟಗಳಿದ್ದಾವೆ, ಯಾವುದೇ ರೀತಿ. ಜೊತೆಗೆ ವಿಲೇಜ್ ನಿಯರ್ ಇದೆ, ಯಾವುದೇ ರೀತಿ ಅನುಮಾನ ಇಲ್ಲ ತೊಗೊಳಕ್ಕೆ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ನಾವು ಅಂದರೆ MK ಪ್ರಾಪರ್ಟೀಸ್ ಕಡೆಯಿಂದ ಹೊಸದಾಗಿ ರಿಚ್ ಪ್ರಾಪರ್ಟೀಸ್ನ ನಿಮಗೋಸ್ಕರ, ಅಂದರೆ ಕೆಲವರು ಏಜೆಂಟ್ಗಳಿಗೋಸ್ಕರ ನಿಮ್ಮ ಭಾಗದಲ್ಲಿ ಸೈಟು, ಮನೆ, ಹೊಲ ಯಾವುದೇ ಸಂಬಂಧಪಟ್ಟ ಮಾಹಿತಿಯನ್ನು ಇದ್ದರೆ ದಯವಿಟ್ಟು ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ವಿಡಿಯೋನ, ಅಂದರೆ ನಿಮ್ಮ ಜಾಗದಲ್ಲಿ ಬಂದು ವಿಡಿಯೋನ ಶೂಟ್ ಮಾಡಿ ನಿಮ್ಮ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೀವು ನೇರವಾಗಿ ವ್ಯವಹಾರ ಮಾಡ್ಬೋದು. ಆ ಉದ್ದೇಶದಿಂದಲೇ ರಿಚ್ ಪ್ರಾಪರ್ಟೀಸನ್ನ ನಿಮ್ಮ ಮುಂದೆ ತಂದಿರೋದು. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.